ರಂಗ ಅಂತ ಬಂದ್ಕೂಡಲೇ ನನಗೊಂದು ಕಿವಿ ನೋಡ್ದಾಯ್ತು, ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಚೆನ್ನಾಗಿದೆಯಲ್ಲ ಅಂತ ಕತೆ ಅಂದ್ಬಿಟ್ಟು. ಎಲ್ಲ ಹೊಸೂರು ಬೇರೆ ಬೇರೆ ಥರ ಮಾಡ್ಕೊಂಡಿದ್ರು. ಅವೆಲ್ಲದರ ದೃಷ್ಟಿಯಿಂದ ಒಂಥರ ಚೆನ್ನಾಗಿದೆಯಲ್ಲ, ಟ್ರೈ ಮಾಡ್ಬೋದಲ್ಲ ಅಂತ ಅನಿಸ್ತು. ಸರ್, ಟ್ರೈಲರ್ ನೋಡಿದಾಗ ನಿಮ್ಮ ತಾತ ಮೊಮ್ಮಗಂತರದ್ದು ಏನೋ ಕ್ಯಾರೆಕ್ಟರ್ ಬರುತ್ತೆ, ಏನ್ ಮಾಡ್ತಾ ಇದ್ರಿ ಸರ್ ಆಕ್ಚುಲಿ ಇಲ್ಲಿ? ನಾನು ಡೊಳ್ಳು ಬಾರಿಸೋನು ಅಂತ ಒಂದು ಪಾತ್ರ, ಚೆನ್ನಪ್ಪಜ್ಜ ಅಂದ್ಬಿಟ್ಟು ಅದನ್ನ ಕಲ್ತಿರ್ತೀನಿ. ನನ್ಗೆ ವಯಸ್ಸಾಗ್ತಿದ್ದೀನಿ, ಯಾರು ಬೇರೆಯವ್ರು ಕಲಿಸ್ಕೊಡ್ಬೇಕು ಅನ್ನೋದು ಒಂದು ದಾವಂತ. ಆ ಥರಲ್ಲಿ ಒದ್ದಾಟದಲ್ಲಿ ಇರ್ತೀನಿ. ನನ್ನ ಮೊಮ್ಮಗನಿಗೆ ನಮ್ಮ ತಾತನ ಕಾರಲ್ಲಿ ಕುಣಿಸ್ಕೊಂಡು ಓಡಾಡಬೇಕು ಅನ್ನೋದೊಂದು ದಾವಂತ. ಯಾಕೆಂದ್ರೆ ಕಾರಲ್ಲಿ ಕುತ್ಕೊಂಡು ಯಾರು ಹೋದ್ರೆ ಜನ ಗೌರವ ಕೊಡ್ತಾರೆ ಅನ್ನೋದು ಅವ್ನ ನಂಬಿಕೆ. ನನ್ನೇನೋ ಪ್ರಶ್ನೆ ಕೇಳ್ತಾನೆ, ನಾನು ಊನಪ್ಪ ದೊಡ್ಡವರೆಲ್ಲ ಹಂಗೆ ಕಣೋ ಅಂತ ಹೇಳ್ಬಿಟ್ಟು, ದೊಡ್ಡವ್ರು ಆ ಥರದ್ದೇನು ಅವ್ನು ನನ್ನ ತಾತನ ಆಸೆ ನಾನು ಈಡೇರಿಸ್ಬೇಕು ಅಂತ. ನನಗಿಲ್ಲ, ಮೊಮ್ಮಗನ ಭವಿಷ್ಯ ಚೆನ್ನಾಗಾಗುತ್ತೆ, ವಿದ್ಯೆ ಕಲ್ತ್ಕೋಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಲ್ತ್ಕೋಬೇಕು, ಆಡ್ತಾರೆ, ಎಲ್ಲನೂ ಮಾಡ್ತಾರೆ. ಬಡವ್ರು ಬದುಕಂಗಪ್ಪ, ಆಡ್ಕೊಳ್ಳೋ ಬದುಕು, ಅದಕ್ಕೆ ಎದುರ್ಕೋಬಾರ್ದು, ಮಾಡಬೇಕು, ಕಲಿಬೇಕು ಅನ್ನೋದೊಂದು ಮೊಮ್ಮಗನಿಗೆ ಹೇಳ್ಬಿಟ್ಟು ನಾನು ಇನ್ನೂ ಅವ್ನಿಗೊಂದು ಪ್ರೋತ್ಸಾಹ ಮಾಡೋಂಥ ಪಾತ್ರ. ಮತ್ತು ಇಲ್ಲೇ ಆಗುವಂಥ, ಈ ನೆಲದಲ್ಲೇ ಆಗುವಂಥ ಕತೆ. ನಮ್ಗೆ ಈ ನೆಲದ ಕತೆ ಬಂತು ಅಂದ್ರೆ ಹೌದಲ್ಲ, ನಮ್ಮ ಜನಕ್ಕೆ ಅದು ಹೇಳ್ಬೇಕು ಅಂತ ನಮ್ಗೊಂದು ಆಸೆ. ಅದೇ ನೀವು ರಂಗಭೂಮಿಯರಾಗಿರೋದ್ರಿಂದ ಮತ್ತೆ ನೀವು ತುಂಬಾ ಸಲ ಹೇಳ್ತಾ ಇರ್ತೀರಾ ನಮ್ ಕನ್ನಡ ಸಿನಿಮಾ ಬರಬೇಕು, ನಮ್ ನೆಲದ ಸಿನಿಮಾ ಬರ್ಬೇಕಂತ. ಇದು ಅದೇ ಬೇಸ್ಡ್ ಅಂತ ಅನಿಸ್ತಾ ಇದೆ. ಈ ಡೊಳ್ಳು ಆ ತರ ಸಂಸ್ಕೃತಿ ಅದನ್ನ ಸಿನಿಮಾದಲ್ಲಿ ಹೇಳೋದು ಎಷ್ಟು ಖುಷಿ ಆಗುತ್ತೆ ಅಂತ ಸರ್. ಹೌದಲ್ವಾ? ಈಗ ನಮ್ದೇ ತುಂಬಾ ಕರ್ನಾಟಕಕ್ಕೆ ತುಂಬಾ ಬಹಳ ದೊಡ್ಡ ಸಂಸ್ಕೃತಿ ಇದೆ. ಎಲ್ಲ ಡೊಳ್ಳು ಆಗ್ಬೋದು, ಪಟ್ಕುಣಿತ ಆಗ್ಬೋದು, ತಮಟೆ ಆಗ್ಬೋದು, ವೀರಗಾಸೆ ಆಗ್ಬೋದು, ಆಮೇಲಿಂದ ಇನ್ನೊಂದು ಯಾವ್ದಪ್ಪ ಇದು ಕಂಸಾಳೆ ಆಗ್ಬೋದು, ಸಾಕಷ್ಟು ಎಷ್ಟು ಇದಾವೆ. ಅವ್ರಿಗೆಲ್ಲರಿಗೂ ಅದರದ್ದೇ ಆದಂಥ ಪುರಾಣಕ್ಕೆ ಎಷ್ಟು ಸೇರುತ್ತೋ ಹಂಗೆ ಅದೆಲ್ಲದು ಭಕ್ತಿ ಜೊತೆ ಸೇರ್ಕೊಂಡಿದ್ದಂಥ ಕಥೆಗಳು. ಡೊಳ್ಳವರು ಅಂದ್ರೆ ಮೈಲಾರ ಲಿಂಗೇಶ್ವರ ಭಕ್ತರು. ಅವರು ಡೊಳ್ಳು ಕಲಿತಾರೆ, ದೇವ್ರಿಗೆ ಬಾರಿಸ್ತಾರೆ. ಅವ್ರಿಗೆ ನೀವು ಕೇಳ್ತಿರೋ ಬಿಡ್ತಿರೋ ದೇವಸ್ಥಾನದ ಮುಂದೆ ಹೋಗಿ ಅದನ್ನ ಬಾರಿಸ್ತಾರೆ, ಅದನ್ನ ಅವರು ದೇವ್ರಿಗೆ ಒಪ್ಪಿಸ್ತಾರೆ. ಕಲ್ತಿದ್ದೀನಿ ನೋಡು, ತಿಳ್ಕೊ ಅಂತ. ಇವೆಲ್ಲ ಇದಾವಲ್ಲ, ಇವೆಲ್ಲ ಒಂದು ರೀತಿ ಖುಷಿ ಕೊಡೋದು, ಒಂದು 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 ಆತ್ಮತೃಪ್ತಿ ಅಂತ ಅಂತಾರಲ್ಲ, ಅವಾಗ ನಾನು ದೇವ್ರಿಗೆ ಒಪ್ಪಿಸ್ಬಿಟ್ಟೆ, ಕಲಿಸ್ಬಿಟ್ಟೆ. ಈ ಥರದ ಒಂದು ಪಾತ್ರ ಅದು ಜನಪದ. ಇದನ್ನೆಲ್ಲ ಸಿನಿಮಾದಲ್ಲಿ ತೋರಿಸಿದಾಗ ತುಂಬಾ ಜನಕ್ಕೆ ರೀಚ್ ಆಗುತ್ತಲ್ಲ, ಅದು ಅಂದ್ರೆ ಗೊತ್ತಿಲ್ಲದೆ ಇರೋರ್ಗು ರೀಚ್ ಆಗುತ್ತೆ. ರೀಚ್ ಆಗಲ್ಲ ಅಂತ ಗೊತ್ತಾಗ್ಬಿಟ್ರೆ ರೀಚ್ ಆಗೋದೇ ಮಾಡ್ತೀನಿ ಅಲ್ವಾ? ಯಾರು ಸಕ್ಸಸ್ನ ಫಾರ್ಮುಲಾ ಯಾರಿಗೆ ಗೊತ್ತು? ಎಲ್ಲವೂ ಪ್ರಯತ್ನವೇ ಅಲ್ವಾ? ಎಲ್ಲರೂ ಪ್ರಯತ್ನ. ನಾನು ಪ್ರಯತ್ನ ಮಾಡಬೇಕು, ನೀವು ಪ್ರಯತ್ನ ಮಾಡಬೇಕು. ಈ ಒಂದು ಬೆಳೆ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗ್ಬಿಟ್ಟು ಅದು ಬೆಳೆದು ಬರ್ತೀನಿ, ನಾನು ಅದನ್ನೇ ಬೆಳಿತೀನಿ. ಆದ್ರೆ ಒಂದು ಆಸೆ ಇರುತ್ತೆ ಮನುಷ್ಯನಿಗೆ, ಅವ್ರು ಬೆಳೆದ್ರು, ಅವರು ಬಂದ್ರು ಅಂತ ನಾವು ಹಂಗೆ ಮಾಡೋಣ ಅಂತ ಮಾಡಕ್ ಹೋಗ್ತೀವಿ. ಇದು ಆ ಥರದ್ದಲ್ಲ. ನಾನೇನೋ ಯೋಚನೆ ಮಾಡಿದ್ದೀನಿ, ನಾನು ನೋಡಿದ್ದೀನಿ ಬದುಕಲ್ಲಿದೆ, ಇದಿರ್ಲಿ, ಚೆನ್ನಾಗಿರುತ್ತೆ, ಇದಕ್ಕೆ ಇಷ್ಟ ಆಗುತ್ತೆ ಅಂದ್ಕೊಂಡೇ ಮಾಡ್ತೀನಿ. ಸರ್, ನಿಮ್ ಕೆರಿಯರ್ ಅಲ್ಲಿ ತುಂಬಾ ನೆನ್ಪಿಟ್ಕೋಣ ಅಂತ ಪಾತ್ರಗಳು ತುಂಬಾ ಮಾಡಿದೀರ. ನಿಮ್ಮ ಹೆಸರು ಕೇಳಿದಾಗ ನಮ್ಗೆ ಒಂದಷ್ಟು ಪಾತ್ರಗಳು ನೆನಪಾಗುತ್ತೆ. ಈಗ ನೀವು ಒಂದು ಹೊಸ ಪಾತ್ರ ಬಂದಾಗ ನಿಮ್ದು ಹೆಂಗಿರುತ್ತೆ ಅಂತ ಅಂದ್ರೆ ಆ ಥಾಟ್ ಪ್ರೊಸೆಸ್ ಹೆಂಗಿರುತ್ತೆ? ಆ ಕ್ಯಾರೆಕ್ಟರ್ಗೆ ನೀವು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ರು ಇವನೇ ಅಂತ. ನಾವು ರೀಸೆಂಟ್ ಆಗಿ ಟಗರುಪಲ್ಲೆ ನೋಡಿದಾಗ್ಲೂ ತುಂಬಾ ನಮ್ಮ ಹಳ್ಳಿಯವ್ರು ಯಾರೋ ಒಬ್ಬ ಒಂದು ಇವ್ರ ತರ ನೆನಪಾದ್ರಿ, ನೀವು ಇವರೇನೆ ಅವರು ಅನ್ನೋ ತರ. ಹೆಂಗೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟು ಕ್ಯಾರೆಕ್ಟರ್ಗೆ ಹೆಂಗೆ ನೀವು ಜೆಲ್ ಆಗ್ಬಿಡ್ತೀರಾ ಅಂತ? ಅದು ಟಗರುಪಲ್ಲೆ ನೀವೇ ತಗೊಳ್ಳಿ. ಟಗರುಪಲ್ಲೆ ನೀವು ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತಾ ಅದು ಯೋಚನೆ ಮಾಡಿದ್ದಾರೆ ನಿಜವಾಗ್ಲೂ ನಮ್ದೇನೋ ನಮ್ಮ ಕತೆ ಹೇಳ್ಬೇಕು, ನಮ್ಮ ನೆಲದ್ದು ಹೇಳ್ಬೇಕು, ನಮ್ಮ ಊರಿಂದ ಹೇಳ್ಬೇಕು, ಒಂದಿಂದಲಾಗೋದು ಹೇಳ್ಬೇಕು ಅಂತೇನೋ ಒಂದು ಮಾಡಿದಾರಲ್ಲ. ಇವೆಲ್ಲ ಅಂಶಗಳು ನನಗೂ ಅವಾಗ ಹೌದಲ್ವಾ, ಇದನ್ನ ಹೆಂಗೆ ಯೋಚನೆ ಮಾಡಿದ್ರು ಅಂತ ನನಗೆ ರಂಗಸಮುದ್ರ ಕಥೆ ಹೇಳಿದಾಗ ನನ್ಗೆ ಹಂಗೆ ಅನ್ಸಿದ್ದು. ಹೌದಲ್ವಾ, ನನ್ನ ತಾತ ಅಂತ ಶಬ್ದ ನನಗೆ ಫಸ್ಟ್ ನನಗೆ ನನಗೆ ಆ ತಾತನ ಶಬ್ದ ಇನ್ನು ನನಗೆ ಯಾರು ಕರೆದಿರ್ಲಿಲ್ಲ. ಇದ್ರಲ್ಲಿ ನಿಮ್ಮ ಮೊಮ್ಮಗ ಇರ್ತಾನೆ ಸರ್, ನಿಮ್ಮ ತಾತ ಅಂತಾನೆ ಅಂತ. ವಿಷ್ಣು ಮೊಮ್ಮಗ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಒಂದು ಯಾವುದೋ ಒಂದು ತಮಿಳ್ ಸಿನಿಮಾದ್ದು ಮಾಡಿದ್ದೆ. ನನಗೆ ಅವಾಗ ಮಾಡಿ ಅಂತಂದ್ರು ಮಾಡಿದೆ ಅಷ್ಟೇ. ನನಗೆ ಅದನ್ನ ಯಾಕಂದ್ರೆ ಅಲ್ಲಿತ್ತು, ಯಾವತ್ತೂ ಒರಿಜಿನಲ್ ನಾವು ಬಿಟ್ಟೇನು ಮಾಡೋಕ್ಕಾಗಲ್ಲ. ಇದು ಹಂಗಲ್ಲ. ಇವತ್ತು ನಮ್ಮ ತಾತ ಅಂದ್ರೆ ನಮ್ಗೆ ಅರ್ಥ, ನಮಗೆ ಆ ದೃಷ್ಟಿಯಿಂದಲ್ಲ ನೋಡೋದಕ್ಕೆ. ನಮ್ಮ ಕಾರ್ತಿಕ್ ಮಾಡಿದ್ದಾನೆ, ಅವ್ರದ್ದೇನೋ ಒಂದು ಚೆನ್ನಾಗಿದೆ. ಈ ಉತ್ತರ ಕರ್ನಾಟಕದವರು ಮಂಗ್ಳೂರ್ಗೆ ಹೋದ್ರೆ ಏನಾಗುತ್ತೆ, ಮಂಗ್ಳೂರ್ನವ್ರು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಚೆನ್ನಾಗಿದೆ ಅದು. ಇವರು ಮಂಗ್ಳೂರ್ನವರು, ನಾನು ಉಡುಪಿಲಿ ತಂಗಿದ್ದು ಮತ್ತೆ ಮಂಗಳೂರಿಗೆ ಹೋದೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಸರಿ, ತಂಗಿನಲ್ಲಿ ಬಿಟ್ರಿ, ಅಕ್ಕನಲ್ಲಿ ಬಿಟ್ರಿ ಅಂತ ಅವ್ರು ತಂಗಿದ್ದು ಅಂತಂದ್ರೆ ಅವ್ರು ಉಳ್ಕೊಂಡಿದ್ದು, ಅವ್ರಿಗೆ ಸೌಂಡ್ ಆಗೋದೇನು ಹಂಗೆ. ಅದ್ರದ್ದೇನೋ ಸ್ವಲ್ಪ ಆಗ್ತದೆ. ಅದ್ರದ್ದೇನೋ ಒಂದಷ್ಟು ನಮ್ಮ ಕಾರ್ತಿಕ್ ಚೆನ್ನಾಗಿ ಮಾಡಿದ್ರು, ಮಂಗಳೂರಿಗೆ ಪಾತ್ರ ಮಾಡಿದ್ದಾರೆ. ಇವೆಲ್ಲ ಇದ್ರ ಜೊತೆಗೆ ಒಂದಷ್ಟೆಲ್ಲ ಆಗುತ್ತೆ. ಕೊನೆಗೆ ತಾತ ಕಾರಲ್ಲಿ ಕುತ್ಕೋತಾನ ಇಲ್ವಾ, ಏನಾಗ್ತಾನೆ ಅನ್ನೋದೇ ಮಜಾ. ಅವನ ಮೊಮ್ಮಗ
ಅದಕ್ಕೋಸ್ಕರ ಏನೇನ್ ಮಾಡ್ತಾರೆ, ಸಣ್ಣ ಮನಸ್ಸು, ಮುಗ್ಧವಾದ ಮನಸ್ಸು, ದುಡ್ಡು ಕೊಟ್ರೆ ಕಾರ್ ಬಂದ್ಬಿಡುತ್ತೆ ಅಂತ. ಅದೆಲ್ಲ ಉಂಡಿದ ತಾತನ ಕಾರ್ ಹೋಗ್ಬಿಟ್ಟು ಸುರಿದ್ಬಿಟ್ಟು ಕೊಡಿ ಕಾರು ಅಂತ ಅವನಿಗೆ ಇಷ್ಟ ಆಗುತ್ತೆ. ಏನು ಅಂತ ಕಾರ್ ಬೇಕು, ನಾನು ಕಾರ್ ಕೊಡಿ, ನಾನು ತಾತನ ಕೊಡಿಸ್ಕೊಳ್ಬೇಕು ಅಂತಾರೆ. ಅದಕ್ಕೊಂದಷ್ಟು ಇದಾಗುತ್ತೆ. ಆಯ್ತು, ಅವನು ಯಾರೋ ಒಳ್ಳೆ ವ್ಯಕ್ತಿ, ಆ ಕಾರ್ನ ನೀನು ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೊಂಡು ನೀನು ಒಂದು ಕಾರ್ ಕೊಡ್ತೀನಿ, ನಿಮ್ಮ 3 ಕಾರ್ ಕಳಿಸ್ತೀನಿ, ನಾನು ನಿಮ್ಮ ತಾತನ ಮಾಡಿಸುವಂತೆ. ಈ ಥರದವೆಲ್ಲ ನೋಡಿ ಅಂದರೆ ಒಳ್ಳೆಯವರು ಇರ್ತಾರೆ ಈ ಜಗತ್ತಿನಲ್ಲಿ, ಇನ್ನೂ ಇದ್ದಾರೆ, ತೀರಾ ಇಲ್ಲೇನಿಲ್ಲ. ಆ ಥರದ ಒಂದಷ್ಟು ಮನಸ್ಸಲ್ಲಿದ್ದಾರೆ. ಸಂಪತ್ತು ಅವ್ರು ಮಾಡಿದ್ದಾರೆ, ಅವ್ರು ಗೊತ್ತಲ್ಲ, ಎಲ್ಲ ಪುಣ್ಯ ಮಾಡೋರು ಅದ್ರ ಪಾಪ ಮಾಡೋರು ಯಾರು ಅಂತ ಅವರು. ಅದಕ್ಕೆ ಅವ್ರಿಗೆ ಏನ್ ಬೇಕು ಅದನ್ನ ಅವರು, ಅದು ಮಕ್ಕಳು ನೋಡಲ್ಲ, ದೊಡ್ಡವರು ನೋಡಲ್ಲ, ಮುದುಕರು ನೋಡಲ್ಲ, ಅದನ್ನ ಮಾಡಿ ಇತ್ಯರ್ಥ ಮಾಡ್ಬೇಕಾ, ಇತ್ಯರ್ಥ ಮಾಡಿಸ್ಬಿಡ್ತಾರೆ ಅವರು ಸಂಪತ್ತವರು. ಅವ್ರಿಗೂ ಒಂದು ಸಾಕು, ನಾನೆಲ್ಲ ಇದ್ದವನ್ನ ಸರಿ ಬರೀ ಇವನಿಗೇನು, ಇವನು ನನ್ನ ಮಗಂದು, ನಾನು ನೀರು ಕೊಡ್ತೀನಿ, ಅನ್ನ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನನ್ನ ಮಕ್ಕಳು ಅವನು ಕೂಡ ಬೆಲೆ ನನಗೆ ಕೊಡಲ್ವಲ್ಲ ಅಂತ. ಇವನು ನನಗೆ ಬೆಲೆ ಕೊಡಿ ಅಂತ ಕೇಳೋನಲ್ಲ ಜನಪಂಚ, ನಾನು ಇರೋದು ಹಿಂಗಪ್ಪ ಅಂತಂದ್ರೆ ಜನ ಹೌದಾ ಜನಪಜ ಚೆನ್ನಾಗಿದೆಯಾ ಅಂತ ಅದು ಹಂಗೆ ಆಗಲ್ಲ. ಹಂಗೆ ಜನ ಬರೀ ನಾನು ಕೇಳೋದಲ್ಲ ಮಾಡೋದು. ಇದೆಲ್ಲ ನಿಮಗೆ ನಡವಳಿಕೆ ಅಂತಾರೆ ಅಂತ ಹೇಳ್ಬೋದು, ಅವ್ನ ಗುಣ ಅಂತ ಹೇಳ್ಬೋದು. ನೀನು ಚೆನ್ನಾಗಿರಪ್ಪ, ನಾನು ಚೆನ್ನಾಗಿರ್ಬೇಕು, ಅದಕ್ಕೊಂದು ಒಳ್ಳೆ ನಗು ಬೇಕು, ಒಂದು ಒಳ್ಳೆ ಮಾತು ಬೇಕು, ಒಂದು ಒಳ್ಳೆ ನೋಟ ಬೇಕು, ಅದಕ್ಕೆ ಅಷ್ಟೇ ಬೇಕಾಗಿರೋದು. ಅದು ಚನ್ನಪಟ್ಟಣಂತ ಇರುತ್ತದೆ. ಇದನ್ನ ಕಟ್ಟಿದ್ದಾರೆ ನಮ್ಮ ರಾಜ್ಕುಮಾರ್ ಅವರು, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಒಂದು ಆಸೆ ನಮ್ಗೆ, ಈ ಥರ ದಿನ ಹೊಸ ಪ್ರಯತ್ನ ಮಾಡಿದ್ರೆ ನಮ್ಮನ್ನು ನೋಡ್ತಾರೆ, ರಕ್ಷಿಸ್ತಾರೆ, ಮೆಚ್ಕೋತಾರೆ, ಮತ್ತೆ ಒಂದು 10 ಜನ ಕೇಳ್ತಾರೆ ಇದನ್ನ, ಈ ಥರ ಪಿಕ್ಚರ್ ನೋಡ್ರೋ, ನಮ್ದದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಇದೆ, ಅದಕ್ಕೆ ನೋಡಿ ಅಂತ ಹೇಳ್ತಾರೆ. ಸರ್, ಇತ್ತೀಚೆಗೆ ಅಂದ್ರೆ ಮಣ್ಣಿನ ಸಿನಿಮಾಗಳು ಗೆಲ್ತಾ ಇದೆಯಲ್ಲ, ಅದು ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ? ಇದು ಕೂಡ ಒಂದು ಮಣ್ಣಿನ ಸಿನಿಮಾ. ಈಗ ಕಾಂತಾರ, ಕಾಟೇರ, ಈ ಸಿನಿಮಾಗಳು ಹೆಂಗ್ ಅನ್ಸುತ್ತೆ ಸರ್ ನಿಮಗೆ? ಎಲ್ಲೆಲ್ಲ ಹೌದಲ್ವಾ, ನಮ್ಗೆ ಇಲ್ಲಿನ ಕಥೆಗಳಿಗೆ ನಮ್ಮ ಜನ ಮತ್ತೆ ನಮ್ ಇದಕ್ಕೆ ಕಾಯ್ತಿದಾರಲ್ವ ನಮ್ಮ ಜನ. ಕರೆಕ್ಟ್, ನಾವೇನಂತಬೇಕು, ಇದಕ್ಕೆ ಕಾಯ್ತಿದಾರೆ ನೋಡಿ. ಯಾವ್ಯಾವ್ದೋ ಮಾಡಿ ಅಂದ್ಬಿಟ್ಟು ಏನೇನೋ ಕಂಡ ಮೇಲೆ ಆಂಧ್ರದಲ್ಲಿನೂ ಆಯ್ತು, ಅಲ್ಲಿ ಏನಾರ ಬಿಜಾಪುರದ ಅವ್ನ್ ಬಂದ, ಇವನ್ ಬಂದ, ಈ ಕಥೆ ಬೇಡಪ್ಪ, ನಮ್ಮದ್ ಮಾಡ್ರಿ, ನಾವು ನೋಡ್ತೀವಿ. ಅದು ಮಂಗ್ಳೂರ್ ಆಗ್ಬೋದು, ಬೆಂಗಳೂರು ಆಗ್ಬೋದು, ಬೇರೆ ಗುಲ್ಬರ್ಗ, ರಾಯಚೂರು, ಧಾರವಾಡ ಆಗ್ಬೋದು, ನಮ್ಮ ಪಾವಗಡ ಆಗ್ಬೋದು, ತುಮಕೂರು ಆಗ್ಬೋದು, ಏನೋ ನಮ್ದೇನ್ರಪ್ಪ ಅಂತ ಅದಕ್ಕೆ ಹಾಕಿದ್ದಾರೆ. ನಮ್ಮನ್ನ